ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮಲೆನಾಡು ಸವಿರುಚಿ. ಇವತ್ತು ತುಂಬಾ ರುಚಿಕರವಾಗಿರುವಂತಹ ಹಾಗೆ ಈ ಟೈಮ್ ಅಂದರೆ ಹಲಸಿನ ಸೀಸನ್ ಟೈಮಲ್ಲಿ ಮಾಡ್ಕೊಳ್ಳುವಂತಹ ಹಲಸಿನಕಾಯಿ ಚಿಪ್ಸ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ತುಂಬಾ ರುಚಿಯಾಗಿರುತ್ತೆ. ಈ ರೀತಿಯಾಗಿ ಕ್ರಿಸ್ಪಿಯಾಗಿ ಮಾಡಿಕೊಂಡ್ರೆ ಸುಮಾರು 3-4 ತಿಂಗಳವರೆಗೂ ನಾವು ಇದನ್ನ ಬಳಸ್ಕೊಳ್ಬೋದು. ಮಳೆಗಾಲದಲ್ಲಂತೂ ಈ ಥರ ಸ್ನ್ಯಾಕ್ಸ್ ಇದ್ಬಿಟ್ರೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಲ್ವಾ. ಮನೆ ಹತ್ರನೇ ಇರುವಂತಹ ಹಲಸಿನ ಮರದಿಂದ ಈ ರೀತಿಯಾಗಿರುವಂತಹ 2 ಹಲಸಿನಕಾಯಿನ ಕೊಯ್ಕೊಂಡು ಬಂದ್ವಿ. ಮನೆ ಹತ್ರ ಅಂದರೆ ಹಲಸಿನ ಮರದಲ್ಲಿ ತುಂಬ ಕಾಯಿಗಳಿವೆ, ಆದರೆ ತುಂಬ ಎತ್ತರದಲ್ಲಿವೆ. ಕೈಗೆ ಸಿಗುವಷ್ಟು 2 ಕಾಯಿ ಇತ್ತು. ಅದನ್ನು ತಂದು ಈ ರೀತಿಯಾಗಿ ಕಟ್ ಮಾಡಿಕೊಂಡು ಹಲಸಿನ ಸೊಳೆನೆಲ್ಲ ಈ ರೀತಿಯಾಗಿ ಬಿಡಿಸಿಟ್ಕೊಳ್ತಾ ಇದ್ದೀವಿ. ಈ ರೀತಿ ಮೊದಲು ಹಲಸಿನ ಸೊಳೆನ ಬಿಡಿಸಿಟ್ಕೊಂಡಾದ್ಮೇಲೆ ಮಗಳು ಅವಳ ಪುಟ್ಟ ಕೈಯಲ್ಲಿ ಈ ರೀತಿಯಾಗಿ ಸೀಡ್ಸ್ನೆಲ್ಲ ಬಿಡಿಸ್ಕೊಡ್ತಾ ಇದ್ಲು. ಅಂದರೆ ಈ ಹಲಸಿನಕಾಯಿ ಚಿಪ್ಸ್ ಮಾಡಬೇಕಾದ್ರೆ ಕೆಲವರು ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡಿದ್ರೆ ಕೆಲಸ ಬೇಗ ಆಗುತ್ತೆ. ಎಲ್ಲನೂ ಒಬ್ಬರೇ ಮಾಡಬೇಕು ಅಂತ ಅಂದ್ಕೊತಾ ಇದ್ದರೆ ತುಂಬ ಲೇಟ್ ಆಗಿಬಿಡುತ್ತೆ, ಕೆಲಸ ಆಗೋದೇ ಇಲ್ಲ. ಅಂದರೆ ಎಲ್ಲ ಕೆಲಸನೂ ಒಬ್ಬರೇ ಮಾಡಬೇಕು ಅಂದರೆ ಸ್ವಲ್ಪ ಲೇಟಾಗುತ್ತೆ, ತಡವಾಗುತ್ತೆ. ಹಾಗಾಗಿ ಈ ರೀತಿ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡಿದ್ರೆ ಪಟಾಪಟ್ ಅಂತ ನಾವು ಈ ಚಿಪ್ಸ್ನ ಮಾಡ್ಕೊಂಡು ಬಿಡ್ಬೋದು. ಹಾಗೆ ಮಗಳು ಈ ರೀತಿಯಾಗಿ ಸೀಡ್ಸ್ನೆಲ್ಲ ತಕ್ಕೊಡ್ತಾ ಇದ್ದರೆ ಮಗ ಅದನ್ನು ಚಿಪ್ಸ್ಗೆ ಯಾವ ರೀತಿಯಾಗಿ ಬೇಕು ಆ ರೀತಿಯಾಗಿ ಕಟ್ ಮಾಡಿಕೊಡ್ತಾ ಇದ್ದ. ಅಂದರೆ ಸ್ವಲ್ಪ ದಪ್ಪವಾಗಿಯೇ ಇರಬೇಕಾಗತ್ತೆ, ತೀರಾ ತಿಳುವಾಗಿ ಇಡಬಾರ್ದು. ಒಂದೊಂದು ಹಲಸಿನ ಸೊಳೆ ಯಾವ ರೀತಿಯಾಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ಸ್ವಲ್ಪ ದಪ್ಪವಾಗಿರುವಂತಹ ಹಲಸಿನ ಸೊಳೆ ಆಗಿರೋದ್ರಿಂದ ಸ್ವಲ್ಪ ಅಂದರೆ ನಾವು ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು. ನೋಡಿ, ಹೀಗೆ ಇಷ್ಟು ದಪ್ಪಗಾಗಿ ಇರಬೇಕು, ತುಂಬ ತಿಳುವಾಗಿನೂ ಕೂಡ ಇರಬಾರ್ದು. ನೋಡಿ, ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು. ಫ್ರೆಂಚ್ ಫ್ರೈಸ್ಗೆಲ್ಲ ಕಟ್ ಮಾಡ್ಕೋತೀವಲ್ಲ ಅದಕ್ಕಿಂತಲೂ ಸ್ವಲ್ಪ ತಿಳುವಾಗಿಯೇ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಹೀಗೆ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಮಗ ಆದಷ್ಟು ಒಂದೇ ಸೈಡ್ನಲ್ಲಿ ಕಟ್ ಮಾಡಿಕೊಡ್ತಾ ಇದ್ದ, ನಾನು ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಕಾದಿದೆಯಾ ಇಲ್ವಾ ಅಂತ ನೋಡ್ಕೊಳ್ಳೋದಕ್ಕೆ ಒಂದನ್ನು ಬಿಟ್ಟೆ ಎಣ್ಣೆ ಚೆನ್ನಾಗಿ ಕಾದಿದೆ. ಕೊಬ್ಬರಿ ಎಣ್ಣೆನ ಬಳಸ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಕಾದಿರುವಂತಹ ಎಣ್ಣೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಒಂದೇ ಸರಿ ಹಾಕ್ಕೊಂಡು ಬಿಡಬಾರ್ದು, ಸ್ವಲ್ಪ ನಿಧಾನಕ್ಕೆ ಹಾಕ್ಕೊಳ್ಬೇಕಾಗತ್ತೆ. ಯಾಕೆಂದರೆ ಹಲಸಿನಕಾಯಿ ಉಕ್ಕು ಬಂದುಬಿಡೋ ಚಾನ್ಸಸ್ ಇದೆ. ಹಾಗಾಗಿ ಆದಷ್ಟು ಈ ರೀತಿ ನಿಧಾನಕ್ಕೆ ಹಾಕ್ಕೊಳ್ಬೇಕು. ಈ ಥರ ಮಾಡಿ ನಿಧಾನಕ್ಕೆ ಎಷ್ಟು ಹಿಡಿಯುತ್ತೋ ಅಷ್ಟನ್ನು ಮಾತ್ರನೇ ಹಾಕ್ಕೊಂಡಿದ್ದೀನಿ. ಇದನ್ನ ಈ ರೀತಿಯಾಗಿ ಮಗ್ಚ್ಕೊತ ಬೇಯಿಸ್ಕೋಬೇಕು. ಇದು ಬೇಯುವಷ್ಟು ಹೊತ್ತಿಗೆ ಒಂದು ಚಟಪಟ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಈ ಮಸಾಲೆಗೆ ನಾನು ಒಂದು 3 ಟೀ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಮನೆಯಲ್ಲೇ ಮಾಡಿರುವಂತಹ ಖಾರದ ಪುಡಿ ಇದು. ಇದನ್ನ ಈ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಹಲಸಿನಕಾಯಿ ಬೇಯಿಸಬೇಕಾದ್ರೆ ಎಣ್ಣೆಗೂ ಸ್ವಲ್ಪ ಉಪ್ಪು ಹಾಕಿದ್ದೆ, ಅದು ಸ್ಕಿಪ್ ಆಗಿ ಹೋಗಿದೆ. ಈಗ ಖಾರದ ಪುಡಿಗೂ ಕೂಡ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಗರಂ ಮಸಾಲ ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪ ಗರಂ ಮಸಾಲೆನ ಹಾಕಿ ಇದನ್ನ ಈಗ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಹೀಗೆ ಈ ಥರ ಉಪ್ಪು ಖಾರ ಎಲ್ಲನೂ ಕೂಡ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೀಗಾಗಿದೆ. ಈಗ ನೋಡಿ, ಚಿಪ್ಸ್ ಕೂಡ ಚೆನ್ನಾಗಿ ಬೆಂದಿದೆ. ಇಷ್ಟ ಆಗಬೇಕು, ಇದು ಇಷ್ಟಾದರೆ ಸಾಕಾಗುತ್ತೆ. ನಾವು ಇದನ್ನ ಸುಮಾರು ಮಾಡಿಟ್ಕೊಂಡಿರ್ತೀವಿ, ಅಂದರೆ ಮಳೆಗಾಲಕ್ಕೆ ತಿನ್ನೋದಕ್ಕೆ ಬೇಕು ಅಂತ. ನೋಡಿ, ಇಷ್ಟಾದರೆ ಸಾಕು. ಅಂದರೆ ಎಣ್ಣೆ ಕೂಡ ಸೈಲೆಂಟ್ ಆಗಿದೆ, ಕಲರ್ ಸ್ವಲ್ಪ ಚೇಂಜ್ ಆಗಿದೆ. ಇಷ್ಟಾದರೆ ಕರೆಕ್ಟಾಗಿ ಆಗುತ್ತೆ. ಇವಾಗ ಇದನ್ನ ತಕ್ಕೊಳ್ತಾ ಇದ್ದೀನಿ. ಅಂದರೆ ಫಸ್ಟ್ ನಾವು ಇಷ್ಟಾದಮೇಲೆ ತೆಗಿಯೋಕ್ಕೆ ಹಿಡಿದ್ರೆ ಆಮೇಲೆ ಕೊನೆ ತನಕ ಆಗೋ ತನಕ ಇನ್ನೊಂದು ಸ್ವಲ್ಪ ಬೇಯುತ್ತೆ ಅಂತ. ಇಷ್ಟಾದಮೇಲೆ ತಕ್ಕೊಳ್ಬೇಕು, ಸರಿಯಾಗುತ್ತೆ. ಇದನ್ನ ಈಗ ತೆಗೆದು ಒಂದು ಬೇರೆ ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಈಗ ಬಿಸಿ ಬಿಸಿ ಇರಬೇಕಾದ್ರೇ ನಾವು ಮಸಾಲೆನ ಹಾಕ್ಕೊಳ್ಬೇಕಾಗತ್ತೆ. ಅಂದರೆ ಎಣ್ಣೆ ಕೂಡ ಅದಕ್ಕೆ ಸ್ವಲ್ಪ ಸ್ವಲ್ಪ ಇರುತ್ತಲ್ವ, ಆವಾಗ ನಾವು ಖಾರದ ಪುಡಿ ಎಲ್ಲ ಹಾಕಿದರೆ ಚೆನ್ನಾಗಿ ಹಿಡಿಯುತ್ತೆ ಅಂತ ಅದಕ್ಕೆ. ಹಾಗಾಗಿ ಬಿಸಿ ಬಿಸಿ ಇರಬೇಕಾದ್ರೇ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಖಾರ ಎಷ್ಟು ತಿಂತಾರೆ ಮನೆಯಲ್ಲಿ ಅಂತ ನೋಡಿಕೊಂಡು ಈ ರೀತಿ ಖಾರದ ಪುಡಿನ ಹಾಕ್ಕೊಳ್ಬೇಕಾಗತ್ತೆ. ನಾನು 2 ಟೀ ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ನೋಡಿ, ಹೀಗೆ ಈ ಥರ ಕೈಯಲ್ಲೇ ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಇದಕ್ಕೆ ಚೆನ್ನಾಗಿ ಹೀರ್ಕೊಂಡಿದೆ. ಇಷ್ಟಾದರೆ ಸಾಕು. ಇದನ್ನ ಈಗ ಸ್ಟೀಲ್ ಡಬ್ಬದಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ಸುಮಾರು 3 ತಿಂಗಳ ತನಕನೂ ನಾವು ಇದನ್ನ ತಿನ್ಬೋದು. ಸ್ವಲ್ಪನೂ ಕೂಡ ಹಾಳಾಗೋದಿಲ್ಲ. ಮಳೆಗಾಲದಲ್ಲಂತೂ ಈ ಥರ ಮಳೆ ಬರ್ತಿರ್ಬೇಕಾದ್ರೆ ಈ ಥರ ಚಿಪ್ಸ್ ತಿನ್ನೋದಕ್ಕೆ ತುಂಬಾ ಸಖತ್ತಾಗಿರುತ್ತೆ. ಆದರೆ ಏನು ಅಂದರೆ ಚಿಪ್ಸ್ನ ಜಾಸ್ತಿ ಮಾಡಿಕೊಂಡ್ರೆ ಓಕೆ, ತುಂಬ ದಿನಗಳವರೆಗೆ ಇಟ್ಟು ತಿನ್ಬೋದು. ಸ್ವಲ್ಪ ಎಲ್ಲ ಮಾಡಿಕೊಂಡ್ರೆ ಅಂತೂ, ಅದರಲ್ಲೂ ಮಕ್ಕಳಿರೋ ಮನೆಯಲ್ಲಿ ಸ್ವಲ್ಪ ಎಲ್ಲ ಮಾಡಿಕೊಂಡ್ರೆ ಬೇಗನೆ ಖಾಲಿ ಆಗಿಬಿಡುತ್ತೆ. ಎಷ್ಟು ಕ್ರಿಸ್ಪಿಯಾಗಿದೆ ಗೊತ್ತಾ, ತುಂಬಾ ಕ್ರಿಸ್ಪಿಯಾಗಿದೆ. ಈ ರೀತಿಯಾಗಿ ಒಮ್ಮೆ ನೀವು ಹಲಸಿನಕಾಯಿ ಚಿಪ್ಸ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಮೊದಲನೇ ಸರಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಹಾಕುವಂತಹ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮಗೆ ಯಾವ ವಿಡಿಯೋ ಬೇಕು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಆದಷ್ಟು ಶೇರ್ ಮಾಡ್ತೀನಿ.